ಹಲೋ ಫ್ರೆಂಡ್ಸ್, ಇವತ್ತು ನಾನು ತಾಯಿ ಕರಿ ಮಾಡ್ತಾಯಿದ್ದೀನಿ. ತಾಯಿ ಕರಿ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಕೋಕೋನಟ್ ಮಿಲ್ಕ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಬಟ್ಲ ಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಲು ಮಾಡಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ತಾಯಿ ಕರಿಗೆ ತೆಂಗಿನಕಾಯಿ ಹಾಲು ಮೇನು ಇಂಗ್ರೀಡಿಯೆಂಟು. ಸೊ ಈ ಥರ ಒಂದು ಜಾಲರಿಯಲ್ಲಿ ಅದನ್ನು ಸೋಸ್ಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಕರಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಲು ಮಾಡ್ಕೋಬೇಕಾಗತ್ತೆ ಇದಕ್ಕೆ. ಸೊ ನಾನೀಗ ಒಂದು ಇಬ್ಬರಿಗೆ ಆಗೋವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲ ಕಾಯಿ ತೊಗೊಂಡು ಇಷ್ಟು ಹಾಲು ಬಂದಿದೆ. ಸೊ ಈಗ ಅದಕ್ಕೆ ಮಸಾಲೆ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸು ಯಾವ ಥರ ಈಗ ಮಸಾಲೆ ಮಾಡ್ಕೋಬೇಕು ಅಂತಂದರೆ, ತಾಯಿ ಕರಿಗೆ ಫಸ್ಟ್ ಕೋಕೋನಟ್ ಮಿಲ್ಕ್ ಮಾಡ್ಕೊಂಡಾಗಿದೆ. ಒಂದು 8-10 ಹಸಿಮೆಣ್ಸಿಕಾಯಿ ಅಥವಾ ಕೆಂಪು ಮೆಣಸಿಕಾಯಿ. ನಾನು ಕೆಂಪು ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಮಾಡೋದಾದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಬೇಕು. ಸೊ ಒಂಥರ ಅದು ತಾಯಿ. ಆಮೇಲೆ ಇದು ಲೆಮನ್ ಎಲೆ. ಆನಂತರ ಒಂದು 4 ಈರುಳ್ಳಿ ಹಾಕ್ಕೋಬೇಕು, ಸಣ್ಣ ಸಾಂಬಾರು ಈರುಳ್ಳಿ. ಕೊತ್ತಂಬರಿ ಬೀಜ 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನು ಜೀರಿಗೆ. ಆನಂತರ ಲೆಮನ್ ಗ್ರಾಸ್ದು ಬೇರನ್ನು ಹಾಕ್ಕೋಬೇಕು, ಸ್ಟೆಮ್ಮನ್ನು. ಈ ಥರ ಸ್ಟೆಮ್ ಹಾಕ್ಕೋಬೇಕು. ಒಂದು 8 ಸಿಪ್ಪೆ ಏನು ಬೇಕಿಲ್ಲ ಲೆಮನ್ ಗ್ರಾಸ್ದು. ಒಂದು 8-10 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಅದಲ್ಲದೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೋಬೇಕು. ಸೊ ಮೊದಲನೇಗೆ ತವ ಇಟ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಬಿಟ್ಟು ಅವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಒಂದು ಮಸಾಲೆ ಮಾಡಲಿಕ್ಕೆ ತಾಯಿ ಕರಿ ಮಸಾಲೆಗೆ ಸೊ ಇವನ್ನು ಮಾತ್ರ ಫ್ರೈ ಮಾಡ್ಕೋಬೇಕು. ಮಿಕ್ಕ ತಿನಿಸುಗಳನ್ನ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಮೆಣಸು ಆಗಿದೆ. ಅದನ್ನು ತಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಇದು ತಾಯಿದು ಸ್ಟೆಮ್ಮು ಅದು ದಪ್ಪ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಲೆಮನ್ ಗ್ರಾಸ್ ಬೇರು ಮತ್ತು ತಾಯಿ ಬೇರು ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಈಗ ಕೊತ್ತಂಬರಿ ಮತ್ತು ಒಣಮೆಣಸಿನಕಾಯಿ, ಕೆಂಪು ಹಸಿಮೆಣಸಿನಕಾಯಿ. ಆನಂತರ ಒಂದು ಇದು ತಾಯಿ ಲೆಮನ್ ಎಲೆ ಅಂತ ಹೇಳ್ತಾರೆ. ಇದು ಅರಿಶಿಣದ ಬೇರು ಒಂದು ಅರ್ಧ ಇಂಚಷ್ಟು. ಇದು ಕಫೀರ್ ಲೆಮನ್ ಲೀವ್ಸ್ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಳ್ಬೇಕು. ಸೊ ಸಾಂಬಾರು ಈರುಳ್ಳಿ, ಈಗ ಹುರಿದಿರ್ತಕ್ಕಂಥ ಮಸಾಲೆ ಇವುಗಳನ್ನೆಲ್ಲ ಹಾಕಿ ಮಿಕ್ಸರ್ ಗ್ರೈಂಡಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಈ ಪೇಸ್ಟನ್ನು ನಾವು ರೆಫ್ರಿಜರೇಟ್ರಲ್ಲಿ ಬೇಕಿದ್ರೆ 1 ತಿಂಗಳವರೆಗೂ ಇಟ್ಕೋಬೋದು. ಸೊ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತಾಯಿ ಕರಿದು ಮಸಾಲೆ ಆಗಿದೆ. ಸೊ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 4 ಸರಿ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಸೊ ಒಂದು ದೊಡ್ಡ ಸ್ಪೂನಿಂದ 1 ಸ್ಪೂನು ಸಾಕಾಗುತ್ತೆ ಇಬ್ಬರಿಗೆ. ಸೊ ಇದು ಒಂದು 4 ಸರಿ ಮಾಡ್ಕೋಬೋದು ಕರಿಯನ್ನು. ನೋಡಿ, ಇದು ಮಸಾಲ ಹೇಗೆ ರೆಡಿಯಾಗಿದೆ. ಒಂಥರ ಘಮ ಸ್ಮೆಲ್ ಬರ್ತದೆ. ಎಲ್ಲ ಹರ್ಬ್ಸ್ಗಳು ಹಾಕಿ ಮಾಡಿರ್ತಕ್ಕಂಥ ಒಂದು ಲೀವ್ಸು ಮತ್ತು ಹರ್ಬ್ಸ್ ಎಲ್ಲ ಹಾಕಿದ್ದೀವಿ. ಸೊ ಇದು ತುಂಬ ಸ್ಮೆಲ್ ಇದೆ. ಒಂಥರ ಒಂದು ಹರ್ಬ್ಸ್ಗಳದ್ದು ಸ್ಮೆಲ್ ಇದೆ. ಆನಂತರ ಒಂದು ತವ ಇಟ್ಕೊಂಡು ವಿತೌಟ್ ಆಯಿಲ್ ಮಾಡ್ತಕ್ಕಂಥದ್ದು ಇದು ತಾಯಿ ಕರಿ. ಅದಕ್ಕೆ ಒಂದು 200 ml ಅಷ್ಟು ನಾನು ಕೋಕೋನಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇನು ಆಯಿಲು, ಸಾಸಿವೆ, ಜೀರಿಗೆ, ಒಗ್ಗರಣೆ ಏನೂ ಹಾಕ್ಕೊಳ್ತಾ ಇಲ್ಲ. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ತಿಕ್ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡೇ ಸ್ವಲ್ಪ ಕೈ ಆಡಿಸ್ಬೇಕು. ಲೋ ಫ್ಲೇಮ್ ಇಟ್ಕೊಂಡ್ರೆ ಕೈ ಆಡಿಸೋದು ಬೇಕಾಗಲ್ಲ. ಹೈ ಫ್ಲೇಮ್ ಇರೋದ್ರಿಂದ ಕೈ ಆಡಿಸ್ತಾನೆ ಇರಬೇಕು. ಅದು ತಿಕ್ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ತಿಕ್ನಿಂಗ್ ಆಗಿ ಸ್ವಲ್ಪ ಒಂದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಮಸಾಲ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಕೈ ಆಡಿಸ್ತಾ ಹೋಗಬೇಕು. ಎಲ್ಲ ಹರ್ಬ್ಸುಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ಅನುಕೂಲಕರವಾಗಿರ್ತದೆ. ಸೊ ನೋಡಿ, ಈಗ ತಿಕ್ಕ ಹಾಕ್ತಾ ಇದೆ. ಈ ಥರನಾಗಿ ಅದನ್ನು ಒಂದು 4-5 ನಿಮಿಷ ಮಾಡ್ಕೋಬೇಕಾಗತ್ತೆ. 4 to 5 ಮಿನಿಟ್ಸು. ಟೋಟಲಾಗಿ ತಾಯಿ ಕರಿ ಮಾಡಲಿಕ್ಕೆ ಒಂದು 15ರಿಂದ ಒಂದು 20 ನಿಮಿಷ ಬೇಕಾಗುತ್ತೆ. ಸೊ ಈ ಥರ ಇದನ್ನು ಕೈ ಆಡಿಸ್ಕೊಂಡು ಸ್ವಲ್ಪ ಇನ್ನೂ ತಿಕ್ಕ ಹಾಕಬೇಕು. ಇನ್ನೂ 1-2 ನಿಮಿಷ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಸ್ವಲ್ಪ ತಿಕ್ಕ ಹಾಕಬೇಕು. ಈ ತಾಯಿ ಕರಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ತಾಯಿ ಕರಿಗೆ ಬೇಕಾದಂಥ ಎಲ್ಲ ಮಸಾಲೆ ದಿನಸಿಗಳು ಇಲ್ಲಿ ಮಾರ್ಕೆಟಲ್ಲಿ ಎಲ್ಲ ಚಿಕ್ಕ ಒಂದು ಮಾರ್ಕೆಟ್ಗಳಲ್ಲಿ ಸಹಿತ ಎಲ್ಲ ಕಡೆಯೂ ಸಿಗುತ್ತೆ. ಹಾಗಾಗಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬಂದು ಮಾಡಿದ್ದೀನಿ. ಈಗ ಸ್ವಲ್ಪ ತಿಕ್ಕ ಆಗಿದೆ ಕರೆಕ್ಟಾಗಿ. ಸೊ ಈ ಹಂತದಲ್ಲಿ ನಾನು 1.5 ಟೀ ಸ್ಪೂನಷ್ಟು ನಾನು ಮಸಾಲೆ ಮಿಕ್ಸಿ ಮಾಡಿರ್ತಕ್ಕಂಥ ಒಂದು ತಾಯಿದು ಇಂಗ್ರೀಡಿಯೆಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು 3ರಿಂದ 4 ನಿಮಿಷ ಅದನ್ನು ಚೆನ್ನಾಗಿ ಸ್ಟರ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋ ತನಕ, ಅಂದರೆ ಪೂರ ಗಟ್ಟಿ ಆಗೋವರೆಗೂ, ಕಲರ್ ಎಲ್ಲ ಚೇಂಜ್ ಆಗೋವರೆಗೂ. ಗ್ರೀನ್ದಾದರೆ ಇನ್ನೂ ಟೇಸ್ಟ್ ಆಗುತ್ತೆ. ಸೊ ನಾನು ರೆಡ್ ಮಿರ್ಚಿ ಹಾಕ್ಕೊಂಡಿದ್ದೀನಿ.
ಅದರಿಂದ ಕಲರ್ ಬೇರೆ ಆಗಿದೆ. ಸೊ ಈ ಥರ ಅದನ್ನು ಮತ್ತೆ ಒಂದು 3 ಮಿನಿಟ್ಸು ಕೈ ಆಡಿಸ್ತಾನೇ ಇರಬೇಕು, ಲೋ ಫ್ಲೇಮ್ ಇಟ್ಕೊಂಡು. ಯಾಕಂದರೆ ಇದು ತಿಕ್ಕಾಗಿರೋದ್ರಿಂದ ಆಲ್ರೆಡಿ ಲೋ ಫ್ಲೇಮ್ ಇಟ್ಕೋಬೇಕು. ಆವಾಗಲೇ ನಾನು ಹೈ ಫ್ಲೇಮ್ ಇಟ್ಟಿದ್ದೆ. ಈಗ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳೋ ತನಕ ಇದನ್ನು ಸ್ಟರ್ ಮಾಡಬೇಕು. ಸೈಡಲ್ಲಿ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳ್ಳೋ ಥರ ಆದಮೇಲೆ ಸ್ಟರ್ ಮಾಡೋದನ್ನು ಸ್ಟಾಪ್ ಮಾಡಿ ನಾವು ಅದಕ್ಕೆ ತರಕಾರಿ ನಾವು ಯಾವುದಾದ್ರೂ ಹಾಕ್ಕೋಬೋದು, ನಮಗೆ ಯಾವ್ದು ಬೇಕೋ ಅದನ್ನು. ಇದು ವೆಜ್ ತಾಯಿ ಕರಿ ಆಗಿರೋದ್ರಿಂದ ಸೊ ನಮಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಸೊ ಈಗ ತಿಕ್ನಿಂಗ್ ಹಾಕ್ತಾ ಬರ್ತಾಯಿದೆ. ಸೊ ಎಷ್ಟು ಘಮ ಘಮ ಸ್ಮೆಲ್ ಬರ್ತಾಯಿದೆ ನೋಡಿ. ಸೊ ಈ ಥರ ಇದು ತಿಕ್ಕಾದಮೇಲೆ ನಾನು ಈಗ ಮಿಕ್ಕಿರ್ತಕ್ಕಂಥ ಒಂದು ಇದು ಕೋಕೋನಟ್ ಮಿಲ್ಕನ್ನು ಇನ್ನೂ ಸ್ವಲ್ಪ ಅರ್ಧ ಭಾಗದಷ್ಟು ಕೋಕೋನಟ್ ಮಿಲ್ಕ್ ಇಟ್ಕೊಂಡಿದ್ದೀನಲ್ಲ, ಆ ಹಾಲನ್ನು ಸಹಿತ ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ ಯಾವ ಥರ ಚೆನ್ನಾಗಿ ಇದಾಗಿದೆ, ಸೈಡಲ್ಲಿ ಎಣ್ಣೆ ಬರೋ ಥರ ಆಗಿದೆ, ತಳ ಹಿಡಿತಾ ಇದೆ. ಸೊ ಈ ಹಂತದಲ್ಲಿ ನಾನು ಮಿಕ್ಕಿರ್ತಕ್ಕಂಥ ಒಂದು ತೆಂಗಿನಕಾಯಿ ಹಾಲಿದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಯಾವುದೇ ರೀತಿಯ ಗಂಟುಗಳಿಲ್ಲದೆ ಇರೋಗೆ ಮೆಲ್ಲಗೆ ಕೈ ಆಡಿಸ್ಕೋಬೇಕು. ಅದನ್ನು ಸಹಿತ ಎಲ್ಲದನ್ನು ಆ ಮಿಲ್ಕಲ್ಲಿ ಕರಗೋ ಥರ ಫಸ್ಟು ಕಲಿಸ್ಕೋಬೇಕು ಚೆನ್ನಾಗಿ. ಎಷ್ಟು ಎಲ್ಲದು ಕಲಸಿದ್ದು ಆದಮೇಲೆ ಅದಕ್ಕೆ ಒಂದೊಂದೇ ತರಕಾರಿಗಳು ಹಾಕ್ಕೋಬೇಕು. ನಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿನ ಹಾಕ್ಕೊಳ್ಬೋದು. ಸೊ ಈಗ ಎಲ್ಲದು ಕರಗ್ತಾ ಬರ್ತಿದೆ, ಇನ್ನೊಂದು 2 ಲಂಪ್ಸ್ ಇದೆ. ಸೊ ಈಗ ಎಲ್ಲ ಗಂಟುಗಳು ಕರಗಿದೆ. ಸೊ ಈಗ ನಾನು ಮೊದಲನೇದಾಗಿ ಇದಕ್ಕೆ ಇದು ಬೇಬಿ ಕಾರ್ನನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಬೇಬಿ ಕಾರ್ನು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳ್ತದೆ. ಸೊ ಯಾವ ತರಕಾರಿ ಸ್ವಲ್ಪ ಟೈಮ್ ತೊಗೊಳ್ತದೋ ಅದನ್ನು ಮೊದಲು ಹಾಕ್ಕೋಬೇಕು, ಯಾವುದು ಸ್ವಲ್ಪ ಸಮಯದಲ್ಲಿ ಬೇಯ್ತದೋ ಅದನ್ನು ನಂತರ ಹಾಕ್ಕೋಬೇಕು. ಮೊದಲನೇದಾಗಿ ನಾನು ಒಂದು 3 ಬೇಬಿ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು. ಸೊ ಅದನ್ನು ಹಾಕ್ಬಿಟ್ಟು ಅದು ಒಂದು 2 ನಿಮಿಷ ಅಥವಾ 3 ನಿಮಿಷ ಬೆಂದಾದಮೇಲೆ ಇದು ಬಂದುಬಿಟ್ಟು ವೈಲ್ಡ್ ಬ್ರಿಂಜಾಲ್ ಅಂತ ಹೇಳ್ತಾರೆ. ಈ ತಾಯಿ ಕರಿ ಇಂಗ್ರೀಡಿಯೆಂಟ್ಸಲ್ಲೇ ಬರ್ತಕ್ಕಂಥದ್ದು. ಸೊ ವೈಲ್ಡ್ ಬ್ರಿಂಜಾಲು ಅದನ್ನು ಸಹಿತ ಈ ಒಂದು ಇದಕ್ಕೆ ಚೆನ್ನಾಗಿ ಬೇಯಬೇಕದು, ಗಟ್ಟಿ ಇರುತ್ತೆ. ಅದರಿಂದ ಆ ವೈಲ್ಡ್ ಬ್ರಿಂಜಾಲ್ ಸಹಿತನೂ ಹಾಕ್ಕೊಳ್ತಾ ಇದ್ದೀನಿ. ಅದು ವೈಲ್ಡ್ ಬ್ರಿಂಜಾಲ್, ಅದರಲ್ಲಿ ಮುಂದುಗಡೆ ಒಂದು ತೊಟ್ಟಿರುತ್ತೆ, ಅದನ್ನು ತೆಗೆದುಬಿಟ್ಟು ಅವು ಸಹಿತ ಒಂದು 8-10 ಇದೆ. ಸೊ ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಹೀಗೆ ಅದನ್ನು ಹಾಕ್ಕೊಂಡು ಅದನ್ನು ಸಹಿತ ಒಂದು ಹೇಗೆ ಕೈ ಆಡಿಸ್ಕೊಂಡು ಬೇಯಿಸ್ತಾ ಇರಬೇಕು. ಸೊ ಬೇಬಿ ಕಾರ್ನು ಮತ್ತು ಇದು ವೈಲ್ಡ್ ಬ್ರಿಂಜಾಲು ಅದು ಬೆಂದ ನಂತರ ನಾವು ಇವಾಗ ನಮಗೆ ಬ್ರೊಕೋಲಿ, ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಸೊ ಕ್ಯಾರೆಟು, ಬೀನ್ಸು ಯಾವ್ಯಾವ್ದು ಬೇಕೋ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ಸೊ ಈಗ ಬೇಬಿ ಕಾರ್ನ್ ಬೆಂದಿದೆ. ಸೊ ನಾನು ಇವಾಗ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಆನಂತರ ಈ ಬ್ರೊಕೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ರೊಕೋಲಿ ಎಲ್ಲ ತುಂಬ ಬೇಗ ಬೇಯ್ತದೆ, ಕ್ಯಾಪ್ಸಿಕಮ್ಮು ಬೇಗ ಬೇಯ್ತದೆ. ಸೊ ಅವುಗಳನ್ನು ಈಗ 2ನೇ ರೌಂಡಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅವುಗಳನ್ನು ಸಹಿತ 1-2 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆನಂತರ ಒಂದು ಸ್ವಲ್ಪ ಕ್ಯಾರೆಟನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರೆಡ್ ಕ್ಯಾಪ್ಸಿಕಮ್ಮು ಹಾಕ್ಕೊಳ್ಬೇಕು, ಬಟ್ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲ, ಅದರಿಂದ ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಸೊ ಇದು ಜಲಪಿನ ಅಂಥೇಳಿ ಮಿರ್ಚಿ, ಅದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಮಶ್ರೂಮನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮು ಮತ್ತು ಬ್ರೊಕೋಲಿ ಇದಕ್ಕೆ ತುಂಬ ಟೇಸ್ಟಿ ಕೊಡುತ್ತೆ. ಇದು ಪಲಾವ್ ಎಲೆ ಅಂತ ಹೇಳ್ತಾರೆ. ಸೊ ಇದು ನಟ್ಮೆಗ್ದಲ್ಲ, ಇನ್ನೊಂದು ಪಲಾವ್ ಎಲೆ. ಸೊ ಆ ಪಲಾವ್ ಎಲೆಯನ್ನು ಸಹಿತ ಹರಪ್ಸೇನೆ ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಈ ಥರ ಆಗಿ ಎಲ್ಲ ತರಕಾರಿಗಳು ಈಗ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಸೊ ಬೆಂದಿರೋದು ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಚೆರಿ ಟೊಮೊಟೊಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಹುಳಿ ಬರಲಿಕ್ಕೋಸ್ಕರ ಚೆರಿ ಟೊಮೊಟೊಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಚೆರಿ ಟೊಮೊಟೊಸ್ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೆ ಬೆಂದಿದೆ. ಈಗ ನಾನು ಕೊನೆಯದಾಗಿ ಸ್ವಲ್ಪ ಹರ್ಬ್ಸ್ ಹಾಕ್ಕೊಳ್ಬೇಕು. ಇದು ಬ್ಯಾಸಿಲ್ ಲೀಫ್ ಅಂತ ಹೇಳ್ತಾರೆ. ಇದು ಮೇನು ಈ ತಾಯಿ ಕರಿಗೆ ಬ್ಯಾಸಿಲ್ ಲೀಫು ಮತ್ತು ತಾಯಿ ಇದೆಯಲ್ಲ ಅದು ಮೇನು. ಸೊ ಈಗ ಬ್ಯಾಸಿಲ್ ಲೀಫನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ, ತಾಯಿ ಕರಿ ರೆಡಿ ಆಗಿದೆ. ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ ರೈಸ್ ಒಟ್ಟಿಗೆ, ಈ ಬಾಸುಮತಿ ರೈಸ್ ಅಥವಾ ಜಾಸ್ಮಿನ್ ರೈಸ್ ಒಟ್ಟಿಗೆ ಈ ತಾಯಿ ಕರಿ ವೆರಿ ಟೇಸ್ಟಿಯಾಗಿರುತ್ತದೆ. ಸೊ ಈಗ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ರೈಸು ಸಹಿತ ರೆಡಿ ಆಗಿದೆ, ಜೀರಾ ರೈಸು ರೆಡಿಯಾಗಿದೆ, ತಾಯಿ ಕರಿ ಮತ್ತು ರೈಸು ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ತಾಯಿ ಕರಿಯನ್ನು ಮಾಡಿಬಿಟ್ಟು ಈ ಥರನಾಗಿ ರೈಸ್ ಒಟ್ಟಿಗೆ ಸೇವಿಸಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.